ಈಗಾಗಲೇ ನೋಡ್ತಾ ಇದ್ದೀವಿ, ಮಳೆಯ ಅಬ್ಬರ ತೀವ್ರತೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಅನೇಕ ದುರ್ಘಟನೆಗಳು ಕೂಡ ಸಂಭವಿಸ್ತಾ ಇದೆ. ಈಗಾಗಲೇ ಅಸ್ಸಾಂನ ಒಂದು ಸಿಚುವೇಶನ್ ನೋಡಿದ್ವಿ, ಅದರ ಜೊತೆಗೆ ಮಿಜೋರಾಂ ಆಯಿತು. ಈಗ ಅಸ್ಸಾಂನ ರೆಮಲ್ ಚಂಡಮಾರುತದ ಆರ್ಭಟ ಜೋರಾಗ್ತಾ ಇದೆ. ಕ್ಯಾಚಾರ್ ಜಿಲ್ಲೆಯ ಸಿಲ್ಚಾರ್ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ರಸ್ತೆಯಲ್ಲಿ ಆಟೋ ಸಿಕ್ಕಾಕೊಂಡು ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಭಾರೀ ಮಳೆಯಿಂದಾಗಿ ಕ್ಯಾಚಾರ್ ಜಿಲ್ಲೆಯ ಜನರಿಗೆ ಸಂಕಷ್ಟ ಎದುರಾಗಿದೆ. ಎಲ್ಲಪ್ಪ ಹೋಗೋದು ಅನ್ನಂಗಾಗ್ಬಿಟ್ಟಿದೆ ಆ ಜಿಲ್ಲೆಯ ಜನತೆಯ ಒಂದು ಪರಿಸ್ಥಿತಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹೊರಗೆ ಬಂದರೂ ನೀರು, ಮನೆಯೊಳಗೂ ನೀರು. ಎಲ್ಲಿರೋದು ಮನೆಯೊಳಗೂ ಇರೋಕ್ಕಾಗದೆ, ಹೊರಗೂ ಬರೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಒಬ್ಬ ಆಟೋ ಚಾಲಕ ಆಟೋ ತೊಗೊಂಡು ಬಂದ್ಬಿಟ್ಟಿದ್ದಾನೆ, ಆದರೆ ಅದನ್ನ ಮುಂದಕ್ಕೂ ತೊಗೊಂಡು ಹೋಗೋಕ್ಕಾಗ್ತಿಲ್ಲ, ಹಿಂದಕ್ಕೂ ತೊಗೊಂಡು ಹೋಗೋಕ್ಕಾಗ್ತಿಲ್ಲ. ಅದೇ ರೀತಿಯಾಗಿ ಎಲ್ಲ ಯಾವುದೇ ವಾಹನಗಳು ಕೂಡ ಓಡಿಸೋದಕ್ಕಾಗ್ತಾ ಇಲ್ಲ. ಇಲ್ಲೇನಾದ್ರು ಓಡಿಸಿದ್ರು ಬೋಟ್ ತೊಗೊಂಡು ಓಡಾಡಬೇಕಷ್ಟೇ, ಅಂತಹ ಪರಿಸ್ಥಿತಿ ಇದೆ. ಆದರೂ ಸಾಹಸ ಮಾಡಿ ಇದೇ ರಸ್ತೆಯಲ್ಲಿ ಕೆಲವು ವಾಹನಗಳನ್ನು ಓಡಾಡಿಸ್ತಾ ಇದ್ದಾರೆ. ಕೆಲವೊಂದು ಅಲ್ಲೇ ಸ್ಟ್ರಕ್ ಆಗ್ತಾ ಇದೆ. ಹೀಗಾಗಿ ಮಳೆಯ ಆರ್ಭಟ ಬಹಳ ಜೋರಾಗಿದೆ. ಅಸ್ಸಾಂನಲ್ಲೂ ಕೂಡ ಈ ರೆಮಲ್ ಚಂಡಮಾರುತದ ರಣಾರ್ಭಟ ಜೋರಾಗಿದೆ, ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಮಿಜೋರಾಂನಲ್ಲಿ ನಾವು ನೋಡಿದ್ವಿ, ಕಲ್ಲುಕಾರಿ ಕುಸಿದು ದುರಂತ ಸಂಭವಿಸಿತ್ತು. ಇನ್ನು ಅಸ್ಸಾಂನಲ್ಲಿ ಈಗಾಗಲೇ ರಸ್ತೆ ಸಂಪರ್ಕ ಕೆಲವು ಕಡೆ ಕಡಿತಗೊಂಡಿದೆ. ಈ ಕ್ಯಾಚಾರ್ ಜಿಲ್ಲೆಯ ಸಿಲ್ವಾರ್ ರಸ್ತೆ ಅಂತೂ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಎಲ್ಲಿ ನೋಡಿದ್ರೂ ನೀರು ಅನ್ನಂಗಾಗಿದೆ. ರಸ್ತೆಯಲ್ಲೇನೆ ಆಟೋ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ. ಇನ್ನು ಜನ ಕೂಡ ಅಲ್ಲಿ ಓಡಾಡುವ ಸಂದರ್ಭದಲ್ಲಿ ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಬೀಳ್ತೀವೋ ಅನ್ನೋದು ಕೂಡ ಗೊತ್ತಾಗದೆ ಇದೇ ಒಂದು ಪರಿಸ್ಥಿತಿಯಲ್ಲಿ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಒಂದು ಸಿಚುವೇಶನ್ ಇದೆ. ಅಲ್ಲಿನ ಜನರ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.